ನಮಸ್ತೆ ಎಲ್ಲರಿಗೂ. ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಮಿರರ್ ಇಮೇಜಸ್. ಮೊದಲನೇ ಪ್ರಶ್ನೆ, ಇಲ್ಲಿ ಗಡಿಯಾರದ ಚಿತ್ರವನ್ನು ನೀಡಲಾಗಿದೆ ಮತ್ತು ಕನ್ನಡಿಯನ್ನು ಗಡಿಯಾರದ ಎದುರಿನ ಭಾಗದಲ್ಲಿ ಇಡಲಾಗಿದೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಕಂಡುಹಿಡಿಯುವ. ಇಲ್ಲಿ ಪ್ರತಿಬಿಂಬದಲ್ಲಿ ನೀವು ನೋಡುವ ಹಾಗೆ ಗಡಿಯಾರದ 2 ಮುಳ್ಳುಗಳು ಪ್ರತಿಬಿಂಬವಾಗುವ ಈ ರೀತಿ ಕಾಣ್ತದೆ. ಮತ್ತೆ ಗಂಟೆ ಮುಳ್ಳು ಕನ್ನಡಿಯ ಕಡೆಗೆ ಪಾಯಿಂಟ್ ಮಾಡ್ತಾ ಇರ್ತದೆ. ಆದ ಕಾರಣ ಸರಿಯಾದ ಉತ್ತರ ಆಪ್ಷನ್ 2. ಎರಡನೇ ಪ್ರಶ್ನೆ, ಈ ಚಿತ್ರದಲ್ಲಿ ನೀವೊಂದು ಸರ್ಕಲನ್ನು ಕಾಣ್ಬೋದು. ಸರ್ಕಲ್ನ ಮೇಲ್ಭಾಗದಲ್ಲಿ ಒಂದು ಆರೋ ಹೆಡ್ ಇದೆ. ಈ ಆರೋ ಹೆಡ್ ಮೇಲಿನ ಎಡಭಾಗಕ್ಕೆ ಪಾಯಿಂಟ್ ಮಾಡ್ತಾ ಇದೆ. ಕನ್ನಡಿಯನ್ನು ಚಿತ್ರದ ಮುಂದೆ ಇರಿಸಲಾಗಿದೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಕಂಡುಹಿಡಿಯುವ. ಈ ಚಿತ್ರದ ಪ್ರತಿಬಿಂಬದಲ್ಲಿ ಆರೋ ಹೆಡ್ ಎನ್ನುವಂಥದ್ದು ಮೇಲಿನ ಬಲಭಾಗಕ್ಕೆ ಪಾಯಿಂಟ್ ಮಾಡ್ತಾ ಇದೆ. ಆದ ಕಾರಣ ಸರಿಯಾದ ಉತ್ತರ ಆಪ್ಷನ್ 4. ಮೂರನೇ ಪ್ರಶ್ನೆ, ಇಲ್ಲಿ ಫಿಕ್ಸಿಂಗ್ ಎನ್ನುವ ಇಂಗ್ಲಿಷ್ ಪದವನ್ನು ನೀಡಲಾಗಿದೆ. ಕನ್ನಡಿಯನ್ನು ಫಿಕ್ಸಿಂಗ್ ಪದದ ಕೆಳಗಿಡಲಾಗಿದೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಕಂಡುಹಿಡಿಯುವ. ಪ್ರತಿಬಿಂಬದಲ್ಲಿ ಈ ಫಿಕ್ಸಿಂಗ್ನ ವರ್ಡಿನ ಎಲ್ಲ ಲೆಟರ್ಸ್ಗಳು ತಲೆಕೆಳಗಾಗಿದೆ. ಆದ ಕಾರಣ ಸರಿಯಾದ ಉತ್ತರ ಆಪ್ಷನ್ 1. ನಾಲ್ಕನೇ ಪ್ರಶ್ನೆ, ಇಲ್ಲಿ ಒಟ್ಟು 6 ಚಿಹ್ನೆಗಳನ್ನು ನೀಡಲಾಗಿದೆ. ಕನ್ನಡಿಯನ್ನು ಆ 6 ಚಿಹ್ನೆಗಳ ಕೆಳಗೆ ಇರಿಸಲಾಗಿದೆ. ಸರಿಯಾದ ಉತ್ತರವನ್ನು ಕಂಡುಹಿಡಿಯುವ. ಈ 6 ಚಿಹ್ನೆಗಳ ಪ್ರತಿಬಿಂಬವೂ ಕೂಡ ತಲೆ ಕೆಳಗಾಗಿದೆ. ಆದ ಕಾರಣ ಸರಿಯಾದ ಉತ್ತರ ಆಪ್ಷನ್ ಬಿ. 5ನೇ ಪ್ರಶ್ನೆ ಹೀಗಿದೆ. ಈ ಪ್ರಶ್ನೆಯಲ್ಲಿ ನೀವೊಂದು ಬಾಕ್ಸನ್ನು ಕಾಣ್ಬೋದು. ಬಾಕ್ಸಿನ ಒಳಗಡೆ ಒಂದು ಚಿಕ್ಕ ಬಾಕ್ಸ್ ಮೇಲಿನ ಬಲಭಾಗದಲ್ಲಿದೆ. ಅದೇ ವೃತ್ತ ಹೇಳುವಂಥದ್ದು ಕೆಳಗಿನ ಎಡಭಾಗದಲ್ಲಿದೆ. ನಡುವಿನಲ್ಲಿ ಇನ್ನೊಂದು ಬಾಕ್ಸ್ ಇದೆ. ಅದರಲ್ಲಿರುವ ಶೇಡೆಡ್ ರೀಜನ್ ಬಲಭಾಗದಲ್ಲಿದೆ. ಇನ್ನೀಗ ಇದರ ಪ್ರತಿಬಿಂಬವನ್ನು ನೋಡಲಿಕ್ಕೆ ಹೋದರೆ ಮೇಲಿನ ಚಿಕ್ಕ ಬಾಕ್ಸ್ ಬಲಬದಿಯಲ್ಲಿತ್ತು, ಅದು ಪ್ರತಿಬಿಂಬದಲ್ಲಿ ಎಡಬದಿಯಾಯಿತು. ಅದೇ ಶೇಡೆಡ್ ರೀಜನ್ ಬಲಬದಿಯಲ್ಲಿತ್ತು, ಅದು ಪ್ರತಿಬಿಂಬದಲ್ಲಿ ಎಡಭಾಗದಲ್ಲಿ ಆಯಿತು. ಅದೇ ಕೆಳಗಿನ ಎಡಬದಿಯಲ್ಲಿದ್ದ ವೃತ್ತ ಪ್ರತಿಬಿಂಬದಲ್ಲಿ ಬಲಭಾಗದಲ್ಲಿದೆ. ಸರಿಯಾದ ಉತ್ತರ ಆಪ್ಷನ್ 2. ಇವತ್ತಿನ ವಿಷಯ ನಿಮ್ಮೆಲ್ಲರಿಗೂ ಅರ್ಥವಾಯ್ತೆಂದು ಬಯಸ್ತೇನೆ. ಪ್ರಶ್ನೆಗಳು ಅಥವಾ ಡೌಟ್ಗಳು ಏನಾದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗಾಗಿ ಕೊನೆಯ ಎಪಿಸೋಡ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.